ಜಗತಿ ಜಗತಿ ಶ್ರೀಧರ ಸ್ಮರಣಾಮೃತ ಶ್ರೀಧರ ಗಾನಾಮೃತ ಗುರುವಿನ ನಾಮಾಮೃತ ಮಾಡುವ ಬನ್ನಿ. ಎರಡನೇ ತರಗತಿಯನ್ನು ಮುಗಿಸಿದ ನಂತರ ಅದ್ದೂರಿಯಾದಂತಹ ಉಪನಯನ ಆಯಿತು. ಹಾಗೆ ಸದಾ ಅಲ್ಲಲ್ಲಿ ದೇವಸ್ಥಾನಗಳಿಗೆ ಹೋಗೋದು, ಮಠಗಳಿಗೆ ಹೋಗೋದು, ಭಾಗ್ಯನಗರದಲ್ಲಿ ಅಲ್ಲಲ್ಲಿ ಅಂತಹ ರಾಮದಾಸರು ಸ್ಥಾಪಿಸಿದಂತಹ ಮಠವೋ ಇಂಥದ್ದೆಲ್ಲ ಇತ್ತು. ಪ್ರತಿಯೊಂದು ಕಡೆಯಲ್ಲಿಯೂ ಒಂದಷ್ಟು ಕೀರ್ತನೆಗಳು, ಭಜನೆಗಳು ಇದೆಲ್ಲ ನಡೀತಾ ಇತ್ತು. ಹಾಗೆ ಹೋಗ್ತಾ ಇದ್ರು. ಜೊತೆಗೆ ಅಣ್ಣನೊಂದಿಗೆ ಎಲ್ಲಾದರೂ ಒಂದಷ್ಟು ದೂರದ, ಆ ಕಾಲಕ್ಕೆ ಭಾಗ್ಯನಗರದಿಂದ ಸುಮಾರು 100-120 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ದೇವಸ್ಥಾನಗಳಿಗೆ ಸಂಚಾರ ಮಾಡಿದ್ರಂತ ಶ್ರೀಧರರು. ಅಷ್ಟು ಸಣ್ಣ ವಯಸ್ಸಿನಲ್ಲಿ ಎಲ್ಲ ಆದಂತಹ ಕಾರ್ಯಕ್ರಮಗಳಿಗೆ, ಉತ್ಸವಗಳಿಗೆ ಎಲ್ಲ ಕಡೆಯಲ್ಲಿಯೂ ಅದಷ್ಟು ಪರಿಚಯಿತ ಆಗಿತ್ತು ಅವರಿಗೆ. ಅಷ್ಟು ಒಂದು 100-120 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ದೇವಸ್ಥಾನಗಳನ್ನು ಸಂಚಾರ ಮಾಡ್ತಾ ಇದ್ರಂತೆ. ಹಾಗೆ ದೇವರಲ್ಲಿ ನಂಬಿಕೆ, ರಾಮನಲ್ಲಿ ಅಚಲವಾದಂತಹ ಭಕ್ತಿ, ಇದನ್ನೆಲ್ಲ ಹೊಂದಿ ಒಂದು ದಿನ ಯಾರೋ ಕೀರ್ತನಕಾರರು ಹೇಳ್ತಾ ಇದ್ರಂತೆ, ನಾವು ನಮ್ಮ ಸ್ವಾರ್ಥಕ್ಕಾಗಿ ದೇವರಲ್ಲಿ ಏನೋ ಕೇಳ್ಕೊಳ್ಳೋದು, ಹಾಗೆ ಕೇಳ್ಕೊಂಡಾಗ ನಾವು ದೇವರನ್ನ ಒಂದು ರೀತಿಯ ಸಂಕಷ್ಟಕ್ಕೆ ಸಿಲುಕಿಸಿದ ಹಾಗೆ ನಮ್ಮ ಸ್ವಾರ್ಥಕ್ಕಾಗಿ ದೇವರನ್ನು ಬಳಸ್ಕೊಂಡ್ರೆ ಅಂತ. ಅದನ್ನ ಕೇಳಿದವರಿಗೆ ಇವರಿಗೆ ಒಮ್ಮೆ ತಮ್ಮ ಬಗ್ಗೆ ಯೋಚನೆ ಬಂತು. ಅಯ್ಯೋ, 2ನೇ ತರಗತಿ ಓದುವಾಗ ನಾನೇನು ಓದಿರಲಿಲ್ಲ, ಹಾಗಾಗಿ ರಾಮ ಧ್ಯಾನ ಮಾಡಿ ರಾಮನ ಮೇಲೆ ನನ್ನ ಸ್ವಾರ್ಥ, ನನ್ನನ್ನು ಉತ್ತೀರ್ಣನಾಗಿ ಮಾಡು ಹೇಳಿ ಆ ರೀತಿಯಲ್ಲಿ ಸ್ವಾರ್ಥಕ್ಕಾಗಿ ಬಳಸ್ಕೊಂಡೆ ಅಂತ ಹೇಳಿ 3ನೇ ತರಗತಿಯಲ್ಲಿ ಒಂದು ಬೇರೆ ದಾರಿಯನ್ನೇ ಬಳಸಿಬಿಟ್ರು ಶ್ರೀಧರರು. ಸದಾ ರಾಮಧ್ಯಾನವನ್ನು ಮಾಡಿದ್ರು, ಓದಲೇ ಇಲ್ಲ. ಬೇಕು ಅಂತಲೇ ಓದದೆ ಆ ವರ್ಷ ಫೇಲ್ ಆದರು. ಅಂದರೆ ರಾಮಧ್ಯಾನವನ್ನು ಮಾಡಿ ರಾಮನಿಂದ ಪಡೆದಂತಹ ಯಾವ ಸಾಲ ಇತ್ತೋ ಸಾಲ ತೀರಿಸಿದೆ ಅಂತ ತಿಳ್ಕೊಂಡ್ರು ಅಷ್ಟು. ಯಾಕೆಂದ್ರೆ ಏನನ್ನೂ ಓದದೆ, ಇಲ್ಲದೇ ಇದ್ರೆ ಶ್ರೀಧರರು ಸ್ವಲ್ಪ ಓದಿದ್ರು ಪಾಸ್ ಆಗ್ತಿದ್ರು. ಆದರೆ 2ನೇ ತರಗತಿಯಲ್ಲಿ ನಾನು ಫೇಲ್ ಆಗ್ತಿದ್ದೆ. ಹಾಗಾಗಿ ರಾಮನನ್ನು ನಂಬಿ ಪಾಸಾದ ಕಾರಣಕ್ಕಾಗಿ ಈಗ ಫೇಲ್ ಆಗ್ತೇನೆ ಅಂತ ಓದದೆ ಆ ವರ್ಷ ಫೇಲ್ ಆದರು. ತಾಯಿ ಕಮಲಾಬಾಯಿ ಅವರಿಗೆ ಶ್ರೀಧರರ ಆ ಎಲ್ಲ ಆಟ ಪಾಠಗಳನ್ನು, ಬಾಲ್ಯಗಳನ್ನು ನೋಡ್ತಾ ಸಂತೋಷದಿಂದಲೇ ಇದ್ರು. ಆದರೆ ಆ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ. ಕುಟುಂಬಕ್ಕೆ ಒಂದೇ ಒಂದು ದುಡಿಮೆಯ ಆಸರೆ ಆಗಿದ್ದಂತಹ, ಆಧಾರ ಸ್ತಂಭವಾಗಿದ್ದಂತಹ ತ್ರಯಂಬಕರಾಯರು ತೀರಿ ಹೋಗ್ತಾರೆ. ಅದಾಗಿ ಸ್ವಲ್ಪ ದಿನದಲ್ಲಿಯೇ ಅಕ್ಕ ಗೋದಾವರಿಯು ತೀರಿ ಹೋದ್ಲು ಅಂತ ವರ್ತಮಾನ ಬರ್ತದೆ. ಕಮಲಾಬಾಯಿ ಅವರಿಗೆ ತೀರಾ ಅಂದರೆ ಅವರು ಕುಸಿದು ಹೋಗ್ತಾರೆ. ಯಾರು ನೋವನ್ನು ತಡ್ಕೊಳ್ಳೋದಾದ್ರೆ ಹೇಗೆ? ಆ ವಯಸ್ಸಿನಲ್ಲಿ ಗಂಡನನ್ನು ಕಳ್ಕೊಂಡ್ರು, ಕುಟುಂಬಕ್ಕೆ ಆಧಾರ ಸ್ತಂಭವಾದಂಥ ಹಿರಿಯ ಮಗನನ್ನು ಕಳ್ಕೊಂಡ್ರು, ಹೆತ್ತ ಮಗಳನ್ನು ಕಳ್ಕೊಂಡ್ರು. ಶ್ರೀಧರರು ಅಷ್ಟೇ. ಅಕ್ಕ ಗೋದಾವರಿ ಅಂದ್ರೆ ತುಂಬ ಪ್ರಾಣ ಇವರಿಗೆ. ಆಗಾಗ ಅಕ್ಕನ ಮನೆಗೆ ಹೋಗ್ತಿದ್ರಂತೆ. ಅಲ್ಲಿ ಹೋಗಿ ಕೆಲವು ದಿನ ಇದ್ದು ಬರೋದು. ಅಕ್ಕ ಮನೆಗೆ ಬರ್ತಾಳೆ ಅಂತ ಆದರೆ ಮನೆಗೆ ಬಂದಾಗ ಅಕ್ಕನ ಜೊತೆಗಿರಬೇಕು ಅಂತ ಶಾಲೆಗೆ ಏನಾದರೂ ಸುಳ್ಳು ಕಾರಣನಾದರೂ ಹೇಳಿ ಶಾಲೆಗೆ ರಜೆ ಮಾಡಿಬಿಡ್ತಿದ್ರಂತೆ. ಶಾಲೆಗೆಲ್ಲ ಸಿದ್ಧತೆ ಮಾಡ್ಕೊಂಡು ಹೊರಡುವ ಕಾಲಕ್ಕೆ ಅಮ್ಮನನ್ನು ಕರೆದು ಹೇಳೋದು, ಯಾಕೋ ಒಂಥರ ಆಗ್ತಾ ಇದೆ ನನಗೆ ಇವತ್ತು, ಇಲ್ಲ ಶಾಲೆಗೆ ಹೋಗ್ತೇನೆ ಅಂತ. ಆವಾಗ ತಾಯಿಯೇ ಕರೆದು ಹೇಳಬೇಕು, ಇಲ್ಲ ಏನೋ ನಿಮ್ಗೆ ಆರೋಗ್ಯ ಸರಿ ಇಲ್ಲ ಅಂತ ಕಾಣ್ತದೆ, ಇವತ್ತು ಶಾಲೆಗೆ ಹೋಗೋದು ಬೇಡ ಅಂತ ಹೇಳಬೇಕು. ಅಷ್ಟು ಹೇಳೋದನ್ನ ಇವ್ರು ಕಾಯ್ತಾ ಇರ್ತಿದ್ರು. ಅಕ್ಕನ ಜೊತೆಗೆ ಮಾತಾಡ್ತಾ ಆಟ ಆಡ್ತಾ ಕಾಲ ಕಳೀತಿದ್ರು. ಅಷ್ಟು ಅಕ್ಕ ಗೋದಾವರಿಯ ಜೊತೆಗೂ ಇವರ ಅನ್ಯೋನ್ಯತೆ, ಒಂದು ಪ್ರೀತಿ ಇತ್ತು. ಹಾಗಾಗಿ ಇದನ್ನೆಲ್ಲ ಕಳ್ಕೊಂಡಂತಹ ಕುಟುಂಬ ಒಂದು ಕ್ಷಣ ಶೂನ್ಯ ಸ್ಥಿತಿಗೆ ಬಂದು ತಲುಪುವ ಹಾಗಾಯ್ತು.